ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೋಟಿಗೊಬ್ಬ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ. ಈ ಸಿನಿಮಾ 10ನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಲಿದೆ, ಅರ್ಥಾತ್ ರಿಲೀಸ್. ಹೀಗಿರ್ಬೇಕಾದ್ರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಫ್ಲೆಕ್ಸ್ ಅನ್ನ ಈಗಾಗಲೇ ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಸತತ 3 ವಾರಗಳಿಂದ ಈ ಫ್ಲೆಕ್ಸ್ಗೆ ಹೂವಿನ ಹಾರವನ್ನ ಹಾಕೋದ್ರ ಜೊತೆಗೆ ಸಂಭ್ರಮಾಚರಣೆಯನ್ನ ಚಿತ್ರಮಂದಿರದಲ್ಲಿ ನಡೆಸಲಾಗ್ತಾ ಇದೆ. ಹೀಗಿರ್ಬೇಕಾದ್ರೆ ಪ್ರಸ್ತುತ ಈ ಸಿನಿಮಾದ ಟಿಕೆಟ್ ಬೆಳಗ್ಗಿನ ಆಟಕ್ಕೆ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಬೆಳಗ್ಗೆ 10:30 ಪ್ರದರ್ಶನ ಪ್ರಸನ್ನ ಚಿತ್ರಮಂದಿರದಲ್ಲಿ ಶುಕ್ರವಾರದಂದು ಸೋಲ್ಡ್ ಔಟ್, ಟಿಕೆಟ್ ಇಲ್ಲ. ಹೀಗಾಗಿ ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಡಾಕ್ಟರ್ ವಿಷ್ಣುದಾಸ್ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ. ಅದು ಯಾವ ರೀತಿ ಇತ್ತು ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಪ್ರಸನ್ನ ಚಿತ್ರಮಂದಿರದಲ್ಲಿ ನಿನ್ನೆ ನಡೆದಂತಹ ಸಂಭ್ರಮಾಚರಣೆ. ಚಿತ್ರಮಂದಿರ ತುಂಬಿದೆ ಅನ್ನುವ ಬೋರ್ಡ್ ಅನ್ನು ಹಿಡಿದುಕೊಂಡು ಡಾಕ್ಟರ್ ವಿಷ್ಣುದಾಸ್ ಅವರ ಈ ವಿಭಿನ್ನವಾದಂತಹ ಒಂದು ಪುಟ್ಟದಾದ ಕಟ್ಔಟ್ಗೆ ಹೂವಿನ ಹಾರವನ್ನ ಹಾಕಿ ಆರತಿಯನ್ನ ಬೆಳಗಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಅದು ಯಾವ ರೀತಿ ಇತ್ತು ಅದರೊಂದು ಜಲಕ್ ನೋಡ್ಕೊಂಡ್ ಬರೋಣ. ಇದೊಂದು ಪುಟ್ಟ ಜಲಕಷ್ಟ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾನೆ ಇದ್ದೀರಾ ಈ ವಿಜುವಲ್ ಅನ್ನು. ಯಾವ ರೀತಿಯ ಸಂಭ್ರಮಾಚರಣೆಗೆ ಪ್ರಸನ್ನ ಚಿತ್ರಮಂದಿರ ನಿನ್ನೆ ಸಾಕ್ಷಿ ಆಯಿತು ಅಂತ. ಭರ್ಜರಿಯಾದಂತ ಸಂಭ್ರಮಾಚರಣೆ. ಈ ಸಿನಿಮಾ ರಿಲೀಸ್ಗೆ ಇನ್ನೂ ಕೂಡ 1 ವಾರ ಬಾಕಿ ಇದೆ. 1 ವಾರಕ್ಕೆ ಮೊದಲೇ ಈ ಸಿನಿಮಾದ ಬೆಳಗಿನ ಆಟ ಅಂದ್ರೆ ಮೊಟ್ಟ ಮೊದಲ ಪ್ರದರ್ಶನ ಸೋಲ್ಡ್ ಔಟ್. ಇದೇ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದ ಕ್ರೇಜ್ ಇದೆ ಅನ್ನೋದು. ಹಾಗನ್ನ ಮಾತ್ರಕ್ಕೆ ಮಿಕ್ಕುಳಿದ ಪ್ರದರ್ಶನ ಹೌಸ್ಫುಲ್ ಆಗಿಲ್ಲ. ಎಲ್ಲಿದೆ ಕ್ರೇಜ್ ಅಂತ ಕೇಳಬಹುದು ನೀವು. ಮಿಕ್ಕುಳಿದ ಪ್ರದರ್ಶನ ಮೊದಲ ಪ್ರದರ್ಶನ ಅಲ್ಲ, ಕ್ರೇಜ್ ಇರೋದು ಮೊದಲ ಪ್ರದರ್ಶನಕ್ಕೆ. ಹೀಗಾಗಿ ಮೊದಲ ಪ್ರದರ್ಶನ ಭರ್ತಿಯಾಗಿದೆ. ಮಿಕ್ಕ ಈ 3 ಪ್ರದರ್ಶನ ಏನಿದೆ ಇದು ಕೂಡ ಹೌಸ್ಫುಲ್ ಆಗೋದಕ್ಕೆ ದಿನಗಣನೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ 1 ವಾರ ಇದೆ. ಈಗಾಗಲೇ ಒಂದಿಷ್ಟು ಟಿಕೆಟ್ಗಳು ಮಿಕ್ಕುಳಿದ 3 ಪ್ರದರ್ಶನದಲ್ಲೂ ಕೂಡ ಬುಕ್ ಆಗ್ತಾ ಇದೆ. ಬುಕ್ ಆಗಿಲ್ಲ ಅಂತಲ್ಲ, ಹೌಸ್ಫುಲ್ ಆಗಿಲ್ಲ ಅನ್ನುವ ಕಾರಣಕ್ಕೆ ಇದು ಹೌಸ್ಫುಲ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನೂ ಕೂಡ 1 ವಾರ ಬಾಕಿ ಇದೆ, ಹೌಸ್ಫುಲ್ ಆಗೇ ಆಗುತ್ತೆ. ಎಲ್ಲಾ ಪ್ರದರ್ಶನಗಳು ಕೂಡ ಶನಿವಾರ ಮತ್ತು ಭಾನುವಾರದ ಪ್ರದರ್ಶನ ಕೂಡ ಹೌಸ್ಫುಲ್ ಆಗುತ್ತೆ. ಇತ್ತೀಚೆಗಷ್ಟೇ ಪ್ರಸನ್ನ ಚಿತ್ರಮಂದಿರದಲ್ಲಿ ಒಂದಿಷ್ಟು ಬ್ಯಾಕ್ ಟು ಬ್ಯಾಕ್ ಹಳೆಯ ಸಿನಿಮಾಗಳನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಎಲ್ಲಾ ಸಿನಿಮಾಗಳು ಅಷ್ಟೇ ಭರ್ಜರಿಗೆ ಪ್ರದರ್ಶನವನ್ನ ಪ್ರಸನ್ನ ಚಿತ್ರಮಂದಿರದಲ್ಲಿ ಕಂಡಿದೆ. ಜನ ಜಾತ್ರೆ ನಡೆದಿದೆ. ಆದ್ರೆ ಯಾವ ಸಿನಿಮಾ ಕೂಡ ವಾರಕ್ಕೂ ಮೊದಲು ಹೌಸ್ಫುಲ್ ಆಗಿರ್ಲಿಲ್ಲ. ಎಲ್ಲ ದಾಖಲೆಯನ್ನ ಹೌಸ್ಫುಲ್ ವಿಚಾರದಲ್ಲಿ ಕೋಟಿಗೊಬ್ಬ ಸಿನಿಮಾ ಮೀರಿಸಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ಕಂಡು ಹೊಸ ದಾಖಲೆ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.